ಚಿಕ್ಕಮಗಳೂರಿನಲ್ಲಿ ಹೃದಯಾಘಾತದಿಂದ ಮಹಿಳೆಯೊಬ್ಬರು ಮೃತಪಟ್ಟಿರತಕ್ಕಂಥದ್ದು. ಹೃದಯಾಘಾತದ ಸರಣಿ ಸಾವುಗಳು ಮತ್ತೆ ರಾಜ್ಯದಲ್ಲಿ ಮುಂದುವರಿತಾ ಇದೆ. ನಲವತ್ತೆಂಟು ವರ್ಷದ ದಾಕ್ಷಾಯಿಣಿ ಮೃತಪಟ್ಟಂತಹ ದುರ್ದೈವಿ. ಆಸ್ಪತ್ರೆಗೆ ಚಿಕಿತ್ಸೆ ಪಡಿತಾ ಇದ್ದಾಗಲೇ ಹೃದಯಾಘಾತ ಆಗಿದೆ. ಹಾಸ್ಪಿಟಲೈಸ್ ಆಗಿದ್ರು ಅವರು. ಚಿಕ್ಕಮಗಳೂರು ತಾಲೂಕಿನ ಕರ್ತಿಕೆರೆ ಗ್ರಾಮದ ಮಹಿಳೆ ಈಕೆ. 15 ದಿವಸದ ಹಿಂದೆ ಬೈಕ್ ಆಕ್ಸಿಡೆಂಟ್ನಲ್ಲಿ ಈಕೆಗೇನೋ ಗಾಯ ಆಗಿತ್ತಂತೆ. ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿದ್ದರು. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದರು. ಆದರೆ ಆಸ್ಪತ್ರೆಯಲ್ಲಿ ವಾಶ್ರೂಮ್ಗೆ ಹೋಗಬೇಕಾದ್ರೆ ಕುಸಿದು ಬಿದ್ದಿದ್ದಾರೆ ಈ ಮಹಿಳೆ. ಕುಸಿದು ಬಿದ್ದು ಸ್ಥಳದಲ್ಲೇ ಹೃದಯಾಘಾತ. ನೋಡಿ, ಹಾಸ್ಪಿಟ್ಲಲ್ಲೇ ಇದ್ದರೂ ಕೂಡ ಅವ್ರನ್ನ ಬದುಕಿಸ್ಕೊಳ್ಳೋಕ್ಕಾಗಿಲ್ಲ. ಯಾಕೆಂದರೆ ಅವರು ಕುಸಿದು ಬಿದ್ದ ತತ್ಕ್ಷಣಕ್ಕೆ ಅವರ ಪ್ರಾಣ ಹೊರಟೋಗಿದೆ. ಅವ್ರನ್ನ ಹಾಸ್ಪಿಟ್ಲಲ್ಲೇ ಇದ್ದು ಅವ್ರಿಗೊಂದು ಟ್ರೀಟ್ಮೆಂಟ್ ಕೊಟ್ಟು ಕನಿಷ್ಠ ಒಂದು ಪ್ರಾಥಮಿಕ ಚಿಕಿತ್ಸೆ ಕೊಡೋದಕ್ಕೂ ಅವಕಾಶ ಕೊಟ್ಟಿಲ್ಲ. ಇಂಥ ಘಟನೆಗಳು ಜಾಸ್ತಿ ಆಗ್ತಾ ಇವೆ. ಗೋಲ್ಡನ್ ಅವರ್ ಅಂತೆಲ್ಲ ಹೇಳ್ತಾ ಇದ್ರು ಮೊದಲು. ಬಟ್ ಆ ಗೋಲ್ಡನ್ ಅವರ್ ಇಲ್ಲವೇ ಇಲ್ಲ ಈಗ. ಟೈಮು ಹಾರ್ಟ್ ಅಟ್ಯಾಕ್ ಆಯಿತು ಅಂತಂದರೆ ಸಾವೇ ನೇರವಾಗಿ. ಆ ರೀತಿ ಘಟನೆ ಇವಾಗ ಚಿಕ್ಕಮಗಳೂರಿನಲ್ಲಿ ನಡೆದಿದೆ. ಇನ್ನು ದಾವಣಗೆರೆಯಲ್ಲಿ ಉದ್ಯಮಿಯೊಬ್ಬರು ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ. ಉದ್ಯಮಿಯವರು 40 ವರ್ಷ ಅನಿಲ್ ಕುಮಾರ್ ಅಂತಂದ್ಬಿಟ್ಟು ವಾಕಿಂಗ್ಗೆ ಹೋಗುತ್ತಿರುವಾಗಲೇ ಕುಸಿದು ಬಿದ್ದು ಉದ್ಯಮಿ ಸಾವನ್ನಪ್ಪಿದ್ದಾರೆ. ದಾವಣಗೆರೆಯ ಶಕ್ತಿನಗರದ ಅನಿಲ್ ಕುಮಾರ್ ಅಂತ 40 ವರ್ಷ ಇವರೇ ಮೃತಪಟ್ಟಂಥವರು. SS ರಸ್ತೆ ಪಕ್ಕದ DR ಸರ್ಕಲ್ ಬಳಿ ವಾಕ್ ಮಾಡ್ತಾ ಇದ್ರಂತೆ. ಆವಾಗ ನಡೆದಿರೋ ಘಟನೆ. ಪಕ್ಕದ ಶಾಪ್ನ CCTVಯಲ್ಲಿ ಅನಿಲ್ ಕುಮಾರ್ ವಾಕಿಂಗ್ ದೃಶ್ಯ ಸೆರೆಯಾಗಿದೆ. ನೋಡಿ, ವಾಕಿಂಗ್ ಮಾಡಿಕೊಂಡು ಆರೋಗ್ಯವನ್ನು ಚೆನ್ನಾಗಿಟ್ಕೋಬೇಕು ಅಂತ ಹೇಳ್ತಾರೆ ವೈದ್ಯರು. ವಾಕಿಂಗ್ ಮಾಡ್ತಾ ಇದ್ದಾಗಲೇ ನೋಡಿ ಅಲ್ಲಿ ಅವರು ಕುಸಿದು ಬಿದ್ದಿರೋದು. ಏನೋ ಸುಸ್ತಾಗುತ್ತೆ, ಕುಸಿದು ಬೀಳ್ತಾರೆ, ಅಲ್ಲೇ ಹಾರ್ಟ್ ಅಟ್ಯಾಕ್ ಆಗುತ್ತೆ, ಅಲ್ಲೇ ಪ್ರಾಣ ಹೋಗುತ್ತೆ. ಅದಕ್ಕೆ ನಾನು ಹೇಳ್ತಾ ಇದ್ದಿದ್ದು, ಈ ಗೋಲ್ಡನ್ ಅವರ್ ಅನ್ನೋ ಟೈಮೇ ಕೊಡ್ತಾ ಇಲ್ಲ.